ಓಂ ಶ್ರೀ ಗುರು ಶಾಂತವೀರೇಶ್ವರಾಯ ನಮಃ. ಓಂ ಶ್ರೀ ಗುರು ರೇವಣ ಸಿದ್ಧೇಶ್ವರಾಯ ನಮಃ. ಓಂ ಶ್ರೀ ಗುರು ರೇವಣ ಸಿದ್ಧೇಶ್ವರಾಯ ನಮಃ. ಓಂ ಶ್ರೀ ಗುರು ಶರಣ ಬಸವೇಶ್ವರಾಯ ನಮಃ. ಓಂ ಶ್ರೀ ಗುರು ಶರಣ ಬಸವೇಶ್ವರಾಯ ನಮಃ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಶಾಂತಿ ಶಾಂತಿ ಶಾಂತಿ. ಸದ್ಗುರುದೇವನ ಪಾದ ಕೃಪಾಶೀರ್ವಾದದ ಬಲದೊಂದಿಗೆ ನಾನು ನೀವುಗಳೆಲ್ಲ ಕಳೆದ 7-8 ದಿನಗಳಿಂದ ಅತ್ಯಂತ ಪರಮ ಪವಿತ್ರವಾಗಿರುವ ಮಹಾದಾಸೋಹಿ ಶರಣಬಸವೇಶ್ವರರ ಕಥಾಮೃತವನ್ನು ಶ್ರವಣ ಮಾಡ್ತಾ ಇದ್ದೇವೆ. ಶರಣರು ಅವರ ಬದುಕು ಎಂಥದ್ದು, ಗೃಹಸ್ಥಾಶ್ರಮದಲ್ಲಿದ್ದುಕೊಂಡು ನಾವು ಹೇಗೆ ಬದುಕಬೇಕು ಅನ್ನೋದಕ್ಕೆ ಪಾಠವಾಗಿ ಬದುಕಿದವರು ಶರಣಬಸವೇಶ್ವರರ ಕಲ್ಯಾಣ ಮಹೋತ್ಸವ ಆಯಿತು. ಯಾರೊಂದಿಗೆ? ಈಗ ನೆನಪಿಡಬೇಕು ನೀವೆಲ್ಲ, ಇದು ನಿಮ್ಮಪ್ಪನ ಕಥೆ. ಇದು ಮಾದಮ್ಮನವರೊಂದಿಗೆ ಗೃಹಸ್ಥಾಶ್ರಮವನ್ನು ಶರಣರು ಪ್ರವೇಶ ಮಾಡಿದಾಗ ಅವರ ಗುರುಗಳಾಗಿರುವಂಥ ಮರುಳಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮೀಜಿಯವರು ಒಂದು 4-6 ಮಾತುಗಳನ್ನು ಶಿಷ್ಯನಾಗಿರುವಂತಹ ಶರಣಬಸವೇಶ್ವರರಿಗೆ ಅವರು ಉಪದೇಶವನ್ನ ಮಾಡಿದರು. ಏನು ಉಪದೇಶ ಮಾಡಿದರು? ಅಪ್ಪ ಅವರಿಗೆ ಹೇಳಿದರು ಅವರು ಶರಣಬಸವೇಶ್ವರರಿಗೆ, ನಿನ್ನ ಮಹಾಮನೆಯಲ್ಲಿ ನಿರಂತರವಾಗಿ ಗುರು ಲಿಂಗ ಜಂಗಮರ ಆರಾಧನೆ ಆಗಬೇಕು. ನಿನ್ನ ಮಹಾಮನೆಯಲ್ಲಿ ಶಿವಾನುಭವ ನಡೀತಾ ಇರಬೇಕು. ಮನೆಯ ಅಂಗಳಕ್ಕೆ ಬಂದಿರುವ ಸಾಧು ಸಜ್ಜನರು ಸತ್ಪುರುಷರು ಮಹಾತ್ಮರು ಬಂದವರಿಗೆ ಒಂದು ತುತ್ತು ಅನ್ನವನ್ನು ದಾನ ಮಾಡಬೇಕು. ಜಾತಿ ವರ್ಗ ವರ್ಣ ಉಚ್ಚ ನೀಚ ಇದು ಯಾವುದನ್ನೂ ಕೂಡ ನೋಡದೆ ಯಾರು ಹಸಿದುಕೊಂಡು ನಿನ್ನ ಮನೆಯ ಅಂಗಳಕ್ಕೆ ಬರುತ್ತಾರೆಯೋ ಅವರಲ್ಲಿಯೇ ದೇವರಿದ್ದಾನೆಂದು ಭಾವಿಸಿಕೊಂಡು ಅವರಿಗೆ ಉಣಿಸುವುದೇ ನಿಜವಾದ ದೇವರಿಗೆ ಅರ್ಪಿಸುವ ನೈವೇದ್ಯವೆಂದು ನೀನು ಬದುಕಬೇಕು ಅಂದ್ರಪ್ಪ. ಪರಸತಿಯರನ್ನ ಎಂದಿಗೂ ಕೂಡ ನೀನು ಕಾಮದ ದೃಷ್ಟಿಯಿಂದ ನೋಡಬೇಡ. ಪರಸತಿಯನ್ನು ಸಾಕ್ಷಾತ್ ಪಾರ್ವತಿ ಎಂದು ಭಾವಿಸು, ಮಹಾದೇವಿ ಎಂದು ಭಾವಿಸು. ಪರರ ಸಂಪತ್ತಿನ ಕಡೆಗೆ ಗಮನವನ್ನು ಕೊಡಬೇಡ. ಬರುವ ಕಷ್ಟಗಳೆಲ್ಲವೂ ಕೂಡ ಶಿವನ ಪ್ರಸಾದವೆಂದು ಪ್ರೇಮದಿಂದ ಸ್ವೀಕಾರ ಮಾಡು. ಗುರುಗಳು ಹೇಳಿದರು. ಮದುವೆ ಆದ್ಮೇಲೆ ಇನ್ನ ತವರು ಮನೆಯಿಂದ ಗಂಡನ ಮನೆಗೆ ಬರಬೇಕಲ್ಲ. ಯಾರು? ಮಾದಮ್ ತಾಯಿಯವರು. ಅವರಿಗೆ ಅವರು ತಂದೆ ಹೇಳಿದ್ರಂತ. ತಾಯಿ ಇರಲಿಲ್ಲ, ತಂದೆ ಹೇಳಿದ್ರು. ಎಷ್ಟು ಸೊಗಸಾಗಿ ಅವರ ತಂದೆಯವರು ಹೇಳ್ತಾರೆ. ನಿಜವಾಗ್ಲೂ ನಾವೆಲ್ಲ ತಾಯಿಯಂದ್ರ ಆ ಮಾತುಗಳನ್ನ ಕೇಳಿಸಿಕೊಳ್ಳಲೇಬೇಕು. ಅರಳಗುಂಡಿಗೆಯ ಸಾಲೋಕ್ಯ ಮನೆತನದ ಆದಯ್ಯ ಮಡಿಯಮ್ಮನವರ ಸೊಸೆಯಾಗಿ ಬರುತ್ತಲಿರುವಂತಹ ಮಾದಮ್ಮನವರಿಗೆ ಶಾಂತಲಿಂಗಪ್ಪನವರು 1-2 ಮಾತು ಹೇಳಿದರು. ಅವರು ಹೇಳ್ತಾರೆ, ಅತ್ತೆ ಮಾವಂದಿರ ಮಾತು ಮೀರಬೇಡ. ಯಾರು ಹೇಳಿದ್ದು? ಮಾದಮ್ಮನವರ ತಂದೆ. ಇವತ್ತು ನಮ್ಮಪ್ಪ ನಿಮ್ಮಪ್ಪ ಹೇಳೋದು ಅತ್ತೆ ಮಾವಂದಿರ ಮಾತನ್ನ. ಅನುಭವ ಇದೆ ನಿಮಗೆ? ಗೊತ್ತಿಲ್ಲಂತೆ ಕೇಳಬೇಡ. ಅವರು ಹೇಳಿದ್ರು, ಮೀರಬೇಡ, ಎಲ್ಲರೊಡನೆ ವಿನಯವಾಗಿರು.
ಅವ ಅವ್ರ ಚಸ್ಮಾ ಅವರ ಈ ಕಡೆ ನೋಡ್ರಿ ಅವ. ಅವ್ರು ಹೇಳಿದ್ರು, ಎಲ್ಲರೊಡನೆ ವಿನಯವಾಗಿರು. ಇವನ್ನೆಲ್ಲ ನೀವು ನೆನಪಿಟ್ಕೋಬೇಕಾ? ನಿಮ್ಮ ಕುಟುಂಬ ಸುಂದರವಾಗಿರ್ಬೇಕಾದರೆ, ನಿಮ್ಮ ಸಂಸಾರ ಸುಖ ಸಂಸಾರವಾಗಬೇಕಾದರೆ, ನಿಮ್ಮನ್ನ ಅನುಕರಣೆ ಮಾಡುವಂತಹ ನಿಮ್ಮ ಮಗಳು, ನಿಮ್ಮ ಸೊಸೆ ಭಾರತೀಯ ಸಂಸ್ಕೃತಿ ಉಳಿಸುವಂತ ಭಾರತೀಯ ನಾರಿ ಆಗಬೇಕಾದರೆ, ಮಹಾದಾಸೋಹಿ ಶರಣರ ಕೃಪೆಗೆ ಪಾತ್ರಳಾಗುವಂತಹ ಮಹಿಳೆಯಾಗಬೇಕಾದರೆ, ಅವರು ಹೇಳಿದರು, ಗಂಡನ ಎದುರು ಮಾತನಾಡಬೇಡ. ಗಂಡನಿಗೆ ಎದುರು ಮಾತನಾಡಬೇಡ. ಹಿಂಗೆಲ್ಲರ ನಾವು ಕಲ್ಪನೆ ಮಾಡಕ್ ಆಗತ್ತನ್ರಿ ಈಗಿನ ಕಾಲದಾಗ? ಎದುರು ಮಾತನಾಡದೇ ಇರುವಂತ ಹೆಣ್ಮಗಳು ಎಲ್ಲದಾರ ಅಂತ ರಾತ್ರಿ ಎಲ್ಲ ಹಗಲು ಕಂದೀಲ ತಗೊಂಡು ಲ್ಯಾಂಪ್ ತಗೊಂಡು ಹುಡುಕ್ಬೇಕಾಗತ್ತೆ ನಮ್ಮ ಊರಾಗ. ಇಲ್ಲೆಲ್ಲ ಇಲ್ಲಿಯೂ ಹಾಗನ್ರಿ? ನನಗೇನ್ ಗೊತ್ತ್ರಿ. ನೋಡ್ರಿ, ಗಂಡನಿಗೆ ಎದುರು ಮಾತನಾಡಬೇಡ. ಎಷ್ಟು ಚಲೋ ಹೇಳ್ಯಾರ ಮಗಳಿಗೆ. ಮತ್ತವ್ರು ಹೇಳಿದ್ರು, ಸಜ್ಜನರು ಸೈ ಎನ್ನಿಸಿಕೊಳ್ಳುವ ಹಾಗೆ, ಸಜ್ಜನರು ನೀ ಬದುಕುವಂತ ಬದುಕನ್ನು ನೋಡಿ ಹೌದು ಹೌದು ಅನ್ನುವ ಹಾಗೆ ನಿನ್ನ ಬದುಕು ಹಾಗಿರ್ಲಿ ಮಗಳೇ ಅಂದ್ರು. ಶಾಂತಲಿಂಗಪ್ಪನವರು ಇಷ್ಟು ಹೇಳಿ ಕರೆಯೋದಕ್ಕೆ ಶರಣಪ್ಪನವ್ರು ಹೋಗಿರ್ಲಿಲ್ಲ. ಮಾದಮ್ಮನವರನ್ನ ಕರೆದುಕೊಂಡು ಬರೋದಕ್ಕ ಅತ್ತೆ ಹೋಗಿದ್ರಂತ. ಯಾರ್ರೀ? ಮಡಿಯಮ್ಮನವರು. ನಿಮ್ಮ ಜೀವನದಾಗ ಕರೆಯಾಕ ಯಜಮಾನನ ಬಂದಿರ್ತಾನ ಅಲ್ವಾ? ಕಾರ್ ತಗೊಂಡು ಎಲ್ಲ ತಗೊಂಡು ಮೊದಲೇ ಬಂದ್ಬಿಟ್ಟಿರ್ತಾನ. ಈಗ ಹಿರಿಯರು ಎಲ್ಲಿ ಹೋಗ್ತಾರೆ ಹೇಳ್ರಿ ನೋಡೋಣ? ಯಾರು ಹೋಗೋರು ಅದಾರ? ಹಿರಿಯರನ್ನ ಕಳಿಸುವಂತ ಹುಡುಗರರು ಎಲ್ಲಿದಾರ? ಈಗ ಇಲ್ಲವೇ ಇಲ್ಲ. ಮಾದಮ್ಮನವರನ್ನ ಕರೆಯೋದಕ್ಕೆ ಅತ್ತೆಯಾಗಿರುವಂತ ಮಡಿಯಮ್ಮನವರು ಹೋದಾಗ ಭಾವ ತುಂಬಿ ಶಾಂತಲಿಂಗಪ್ಪನವರು ಮಡಿಯಮ್ಮನವ್ರಿಗೆ ಒಂದು ಮಾತು ಹೇಳಿದ್ರು. ಯಾಕಂದ್ರೆ ಮಾದಮ್ಮನವರು ಶಾಂತಲಿಂಗಪ್ಪನವರಿಗೆ ಕೇವಲ ಮಗಳಾಗಿರ್ಲಿಲ್ಲ, ತಾಯಿ ಆಗಿದ್ರು. ಮಾದಮ್ಮನವರು ಚಿಕ್ಕ ವಯಸ್ಸಿನೊಳಗ ತಾಯಿಯನ್ನ ಕಳ್ಕೊಂಡಿದ್ರಲ್ಲ, ಆ ಮನೆಯೊಳಗ ಓಡಾಡಿ ಬೆಳೆದಿರುವಂತ ಮಗಳು ತಾಯಿ ಆಗಿದ್ರು. ಎಂದಿಗೂ ತಮ್ಮ ಮಗಳನ್ನ ಮಗಳು ಅಂತ ತಿಳ್ಕೊಂಡು ಕರೀಲಿಲ್ಲ, ಹೆಸರುಗೊಂಡು ಕರೀಲಿಲ್ಲ. ಅವ್ವ ಅಂತ ಕರೆದ್ರು, ಅವರು ತಾಯಿ ಅಂತ ಕರೆದ್ರು. ನಿಮ್ಮೆಲ್ಲರಿಗೂ ಗೊತ್ತಿರುವ ಒಂದು ಮಾತು ಏನಂದ್ರೆ, ನಿಮ್ಮನ್ನು ನಿಮ್ಮ ತಂದೆ ಪ್ರೇಮಿಸುವಷ್ಟು ತಾಯಿ ಪ್ರೀತಿ ಮಾಡೋದಿಲ್ಲ. ಬರೋಬರಿ ಅದ? ನಿಮ್ಮಪ್ಪ ಎಷ್ಟು ನಿಮ್ಮ ಸಲುವಾಗಿ ಒಳ್ಳೆ ಮನೆಗೆ ಹೋಗ್ಬೇಕು ನನ್ನ ಮಗಳು ಅಂತ ಬಯಸ್ತಾನ. ಮತ್ತ ಯಾರ ಮನೆಯೊಳಗ ಹೆಣ್ಣು ಹುಟ್ಟಿರ್ತದ, ಹಿಂದಕ್ಕೊಂದು ಗಾದೆ ಮಾತಿತ್ತು, 10 ಗಂಡು ಹಡಿದ್ರು ಬಂಜೆ ಅಂತ. ಅಂದ್ರೆ ಹೆಣ್ಣು ಹಡಿಲಿಲ್ಲ ಅಂದ್ರೆ ಅವರು ಮತ್ ಗಂಡು ಹಡ್ದವ್ರೆಲ್ಲ ಚಿಂತೆ ಮಾಡಬೇಡಿ, ಯಾಕಪ್ಪ ಹೀಗಾಯ್ತಲ್ಲ ಅಂತೇಳಿ ಮತ್ತೆ ಆಸ್ಪತ್ರೆಗೆ ಹೋಗೋ ಪ್ರಯತ್ನ ಮಾಡಬೇಡಿ. ದೇವ್ರ ಏನ್ ಕೊಟ್ಟಾನ ಅದರೊಳಗೆ ಬದುಕೋದು. ಒಂದು ಹೆಣ್ಣು ಮಗು ಮನೆಯೊಳಗಿದ್ರೆ ಏನ್ ಆನಂದ. ಶಾಂತಲಿಂಗಪ್ಪನವ್ರಂದ್ರು, ಆ ತಾಯಿ ಮಾದಮ್ಮನವರಿಗೆ ಆ ಮಡಿಯಮ್ಮನವ್ರ ಜೊತೆಗೆ ಕಳಿಸುವಾಗ ಮಡಿಯಮ್ಮನವ್ರಿಗೆ ಒಂದು ಮಾತು, ತಂದೆ ಮಗಳನ್ನ ಕಳಿಸ್ಬೇಕು, ಒಬ್ಬನೇ ಬದುಕಬೇಕಲ್ಲ. ಮತ್ತು ಹೆಣ್ಣಾದವಳು ಗಂಡನ ಮನೆಯೊಳಗೆ ಇರುವುದೇ ಲೇಸು, ಗಂಜಿ ಕುಡಿದರೂ ಗಂಡನ ಮನೆಯೇ ಲೇಸು. ಕೊಟ್ಟ ಹೆಣ್ಣು ಗಂಡನ ಮನೆಯೊಳಗ ಅದು ಎಂತಹ ಕಷ್ಟ ಇದ್ರೂ ಕೂಡ ಅಲ್ಲಿ ಬದುಕುವುದೇ ನಿಮಗೆ ಗೌರವ. ಅಲ್ಲಿ ಇರುವಷ್ಟು ಬೆಲೆ, ಅಲ್ಲಿ ಇರುವಷ್ಟು ಗೌರವ ತವರು ಮನೆಯೊಳಗಿರೋದಿಲ್ಲ. ಗಂಡನ ಮನೆಗೆ ಕಳಿಸ್ತಾ ಇರುವಂತಹ ಮಗಳನ್ನ ಕಳಿಸುವಾಗ ಅಲ್ಲಿ ಶಾಂತಲಿಂಗಪ್ಪನವರು ಮಡಿಯಮ್ಮನವ್ರಿಗೊಂದು ಮಾತು ಹೇಳಿದ್ರು. ಮಡಿಯಮ್ಮನವ್ರಿಗೆ ಎಂತ ಮಾತು ಹೇಳಿದ್ರಂದ್ರ, ಮಡಿಯಮ್ಮನವರಿಗೆ ಪದಪ್ರಯೋಗ ಹ್ಯಾಗ್ ಮಾಡ್ತಾರೆ ನೋಡ್ರಿ ಅವ್ರು. ತಂಗಿ, ಮಡಿಯಮ್ಮನವ್ರಿಗೆ ಅಂದ್ರು, ತಂಗಿ, ಈ ತಾಯಿಯನ್ನ ನಿನ್ನ ಮನೆಗೆ ನಾನು ಕಳಿಸ್ಕೊಡಕತ್ತೀನವ. ಅವಳನ್ನು ನೀನು ನಿನ್ನ ಮಗಳೆಂದು ಭಾವಿಸಿ ಏನಾದರೂ ನಡೆಯುವಲ್ಲಿ ನುಡಿಯುವಲ್ಲಿ ತಪ್ಪಾದರೆ ಗಲ್ಲವನ್ನು ಹಿಡಿದು ಮುದ್ದು ಮಾಡಿ
ಮಗಳೇ ನೀನು ಹೀಗೆ ನಡಿಬೇಕಂತ ತಿಳ್ಕೊಂಡು ನನ್ನ ತಾಯಿಗೆ ಹೇಳ್ಬೇಕವ್ವ, ನನ್ನ ಮಗಳನ್ನು ಹೊಡಿಬೇಡ ಅಂದ್ರ ಅವ್ರು. ಹೊಡಿಬೇಡವಾ, ನನ್ನ ಮಗಳು ನನ್ನ ನೆನಪು ಬರಬಾರ್ದು, ಈ ಊರಿನ ನೆನಪು ಬರಬಾರ್ದು. ನೀನು ತಾಯಿ ಆಗಬೇಕು, ನಿಮ್ಮ ಮನೆಯವರು ತಂದೆಯಾಗಬೇಕು. ಇನ್ನು ಮುಂದೆ ಅವಳು ನಿಮ್ಮ ಸ್ವತ್ತು ಅಂದಾಗ ಮಡಿಯಮ್ಮನವ್ರು ಹೇಳ್ತಾರೆ, ನಾವು ನಮ್ಮ ಮನೆಯನ್ನ ತುಂಬಿಸಿಕೊಳ್ಳುವುದಕ್ಕಾಗಿ ನಾವು ಸೊಸೆಯನ್ನ ಕರೆದುಕೊಂಡು ಹೋಗ್ಲಿಕ್ಕೆ ಬಂದಿಲ್ಲ, ನಮ್ಮ ಮಗಳನ್ನ ನಾವು ಕರ್ಕೊಂಡು ಹೋಗಾಕ್ ಬಂದೀವಿ ಅಂದ್ರ ಅವರು. ಸಂಬಂಧಗಳು ಹೇಗಿದ್ದು ನೋಡ್ರಿ, ಒಂದೆರಡು ಮಾತು ಎಷ್ಟು ಸಂಬಂಧಗಳನ್ನ ಬೆಳೆಸ್ತಾವ. ನಿಮ್ಮ ತಂದೆ ನಿಮ್ಮನ್ನ ಕಳಿಸುವಾಗ ಅವನು ಪಡುವಂತ ನೋವು ನೆನಪು ಮಾಡ್ಕೊಡ್ರಿ. ಇದ್ದೂರಾಗನ, ಕಲಬುರಗಿ ಒಳಗನ, ಬ್ರಹ್ಮಪುರದೊಳಗನ ನಿಮ್ಮನ್ನ ಮದುವೆ ಮಾಡಿ ಕೊಟ್ಟರು ಕೂಡ ತಂದೆಗಾಗುವಷ್ಟು ನೋವು ಬಹುತೇಕ ತಾಯಿಗಾಗೋದಿಲ್ಲ. ನೀವು ನಿಮ್ಮ ತಂದೆಯನ್ನ ನೆನಪಿಸಿಕೊಳ್ಳುವಷ್ಟು, ನಿಮ್ಮ ತಂದೆಯನ್ನ ಪ್ರೇಮಿಸುವಷ್ಟು, ನಿಮ್ಮ ತಂದೆ ನಿಮ್ಮನ್ನ ಪ್ರೇಮಿಸುವಷ್ಟು ಬಹುತೇಕ ಗಂಡು ಮಕ್ಕಳನ್ನ ಪ್ರೀತಿ ಮಾಡೋದಿಲ್ಲ. ಮಗಳು ಅಂತಂದ್ರೆ ಅಷ್ಟು ಪ್ರೇಮ ಅಪ್ಪನಿಗೆ. ಯಾವ ದೇವರ ಸನ್ನಿಧಾನಕ್ಕೆ ಹೋದ್ರೂ ಕೂಡ ತಂದೆ ಪ್ರಾರ್ಥನೆ ಮಾಡೋದಿಷ್ಟೇ, ನನ್ನ ಮನೆಗೆ ಒಳ್ಳೆಯ ಸೊಸೆ ಬರಲಿ ಅಂತ ತಿಳ್ಕೊಂಡು ಯಾವ ತಂದೆ ಪ್ರಾರ್ಥನೆ ಮಾಡಿದ್ ನಾನಂತೂ ನೋಡಿಲ್ಲ. ಆದರೆ ತಂದೆ ಪ್ರಾರ್ಥನೆ ಮಾಡೋದು ಮಾತ್ರ ಇಷ್ಟು, ನನ್ನ ಮಗಳು ಏನು ಹೋಗ್ತಾ ಇದ್ದಾಳೆ, ಆ ಮನೆಗೆ ಹೋಗ್ತಾ ಇದ್ದಾಳೆ, ಆ ಮನೆಯೊಳಗೆ ಹೋದ ಮೇಲೆ ನನ್ನ ನೆನಪು ಮಾಡಿಕೊಳ್ಳದ ಹಾಗೆ ಅವಳು ಬದುಕಬೇಕು, ಅವಳ ಕಣ್ಣೊಳಗ ನೀರು ಬರದಂತೆ ರಕ್ಷಣೆ ಮಾಡು ಶರಣಬಸವ ಪಾಹಿಮಾಮ್ ಅಂತ ತಂದೆ ಪ್ರಾರ್ಥನಾ ಮಾಡ್ತಾನ, ಅಪ್ಪ ಪ್ರಾರ್ಥನಾ ಮಾಡ್ತಾನ. ಮತ್ತು ನೀವು ಅಷ್ಟ ನಿಮ್ಮ ತಂದೆಯನ್ನ ಎಷ್ಟು ಗೌರವಿಸ್ತೀರಿ, ಎಷ್ಟು ಪ್ರೀತಿ ಮಾಡ್ತೀರಿ, ಎಷ್ಟು ಅಂತಃಕರಣ ತುಂಬಿ ಆತನ ಹತ್ರ ಕೂತ್ಕೋತೀರಿ ಅಂತ ಶಾಂತಲಿಂಗಪ್ಪನವರು ತಮ್ಮ ಮಗಳನ್ನ ಮಾಷಾಣದಿಂದ ಅವರು ಅರಳಗುಂಡಿಗೆಗೆ ಕಳಿಸಿದರು. ಆ ತಾಯಿಯನ್ನ ಶರಣರು ಆ ಊರಿನೊಳಗಿರುವಂಥವರೆಲ್ಲರೂ ಕೂಡ, ಅರಳಗುಂಡಿಗೆ ಒಳಗಿರುವಂಥವರೆಲ್ಲರೂ ಕೂಡ ಸಾಲೋಕ್ಯ ಮನೆತನದ ಒಂದು ವ್ಯವಸ್ಥೆಯನ್ನ ಬೆಳಗುವುದಕ್ಕಾಗಿ ಮಾಷಾಳದಿಂದ ಒಬ್ಬ ಹೆಣ್ಣು ಮಗಳು ಬರ್ತಾ ಇದ್ದಾಳೆ, ಸಾಮಾನ್ಯ ಸ್ತ್ರೀಯಳು ಬರ್ತಾ ಇದ್ದಾಳೆ ಅಂತ ತಿಳ್ಕೊಂಡು ಕಾಯ್ತಾ ಇರಲಿಲ್ಲ ಅವರು. ಸಾಲೋಕ್ಯ ಮನೆತನವನ್ನ ಬೆಳಗುವುದಕ್ಕಾಗಿ ಸಾಕ್ಷಾತ್ ಮಹಾಲಕ್ಷ್ಮಿಯನ್ನೇ ಅಪ್ಪವ್ರು ಕರ್ಕೊಂಡ್ ಬರಾಕತ್ತಾರ, ಮರುಳಾರಾಧ್ಯರು ಮಡಿಯಮ್ಮ ತಾಯಿಯವರು ಕರ್ಕೊಂಡ್ ಬರಾಕತ್ತಾರ. ಅಂತಹ ಮಹಾಲಕ್ಷ್ಮಿಯನ್ನ ನೋಡಬೇಕು, ಶರಣರ ಮನೆಯನ್ನ ಮನವನ್ನ ಬೆಳಗುವಂತಹ ಅನ್ನಪೂರ್ಣೇಶ್ವರಿ ಬರ್ತಾ ಇದ್ದಾಳೆ. ನಮ್ಮ ಊರಿಗೆ ಸುಖವನ್ನ, ಶಾಂತಿಯನ್ನ, ನೆಮ್ಮದಿಯನ್ನ ಹಂಚುವಂತಹ ತಾಯಿ ಬರ್ತಾ ಇದ್ದಾಳೆ. ಶಿವಾನುಭವ ತತ್ವದೊಂದಿಗೆ ನಾವು ಬದುಕಬೇಕು ಅನ್ನುವಂತ ಅನುಭವವನ್ನ ತಿಳಿಸುವಂತ ಮಾತೆ ಬರ್ತಾ ಇದ್ದಾಳೆ. ಅವಳ ಹೆಸರು ಮಾದಮ್ಮ ಅಂತೆ, ಅವಳ ಹೆಸರು ಮಹಾದೇವಿ ಅಂತೆ. ಅಂತ ತಾಯಿಯನ್ನ ನೋಡುವುದಕ್ಕಾಗಿ ಹಾಗೆ ಹೋದರೆ ಸಾಕಾಗೋದಿಲ್ಲ. ಸ್ನಾನವನ್ನ ಮಾಡೋಣ, ಶುಚಿರ್ಭೂತರಾಗೋಣ, ಮಡಿಯಾದ ವಸ್ತ್ರಗಳನ್ನ ತೊಟ್ಟುಕೊಳ್ಳೋಣ, ಹಣೆಯ ತುಂಬ ಸಿಂಧೂರ ತಿಲಕವನ್ನು ಇಟ್ಟುಕೊಳ್ಳೋಣ, ಮುಡಿಯಲ್ಲಿ ಮಲ್ಲಿಗೆ ಹೂವನ್ನ ಮುಡಿದುಕೊಳ್ಳೋಣ, ಕರಗಳಲ್ಲಿ ಹಸಿರು ಬಳೆಗಳನ್ನ ತೊಟ್ಟುಕೊಳ್ಳೋಣ, ತಲೆಯ ತುಂಬ ಶರಗನ್ನು ಹೊದ್ದುಕೊಳ್ಳೋಣ, ಕೈಯೊಳಗ ಆರತಿಯನ್ನ ಹಿಡಿದುಕೊಳ್ಳೋಣ. ನಮ್ಮೂರಿನ ಸಾಲೋಕ್ಯ ಮನೆತನವನ್ನ ಬೆಳಗಲಿಕ್ಕೆ ಬರ್ತಾ ಇರುವಂತ ತಾಯಿ ಆಗಿರುವಂತ ಮಹಾದೇವಿಯನ್ನ ಭಕ್ತಿಯಿಂದ ಸ್ವಾಗತ ಮಾಡೋಣ ಅಂದ್ರವ್ರು. ಕರುಣಿಲತೆಯ ಹೂವ ಮುಡಿದು ತರುಣಿ ಬಾಗಿಲೊಳಗೆ ಬಾ, ಗೃಹಿಣಿಯಾಗಿ ಬಾ, ಗೃಹಿಣಿಯಾಗಿ ಬಾ ಮನೆಗೆ, ಗೃಹಿಣಿಯಾಗಿ ಬಾ. ಕರುಣಿಲತೆಯ ಹೂವ ಮುಡಿದು, ಕರುಣಿಲತೆಯ ಹೂವ ಮುಡಿದು ತರುಣಿ ಬಾಗಿಲೊಳಗೆ ಬಾ, ಗೃಹಿಣಿಯಾಗಿ ಬಾ. ಅತ್ತೆ ಮಾವ ಮತ್ತೆ ಭಾವ, ಅತ್ತೆ ಮಾವ ಮತ್ತೆ ಭಾವ, ತೊತ್ತು ಕೆಲಸ ಕಂಜದೆ,
ತೊತ್ತು ಕೆಲಸ ಕಂಜದೆ ಮುತ್ತಿನಂತ ಮನವನಿರಿಸಿ ಮುತ್ತಿನಂತ ಮನವನಿರಿಸಿ ಹೊಸ್ತಿಲನ್ನು ದಾಟಿ ಬಾ ಹೊಸ್ತಿಲನ್ನು ದಾಟಿ ಬಾ ಗೃಹಿಣಿಯಾಗಿ ಬಾ ದಯವೇ ನಿನ್ನ ಗುಣಧರ್ಮ ದಯವೇ ನಿನ್ನ ಗುಣಧರ್ಮ ಕ್ಷಮೆಯ ನಿನ್ನ ಬಾಳ ಮರ್ಮ ಕ್ಷಮೆಯ ನಿನ್ನ ಬಾಳ ಮರ್ಮ ತಾಳ್ಮೆಯೆಂಬ ತಾಳಿ ಧರಿಸಿ ತಾಳ್ಮೆಯೆಂಬ ತಾಳಿ ಧರಿಸಿ ಒಲವಿನಿಂದ ಒಳಗೆ ಬಾ ಒಲವಿನಿಂದ ಒಳಗೆ ಬಾ ಗೃಹಿಣಿಯಾಗಿ ಬಾ ಭಯವೇ ನಿನ್ನ ಬಾಳಗೀತ ಕ್ಷಮೆಯ ನಿನ್ನ ಬಾಳ ಗೆಳತಿ ಭಯವೇ ನಿನ್ನ ಬಾಳಗೀತ ಕ್ಷಮವೇ ನಿನ್ನ ಬಾಳ ಗೆಳತಿ ಪತಿಯ ನಿನ್ನ ಹೃದಯ ಜ್ಯೋತಿ ಪತಿಯ ನಿನ್ನ ಹೃದಯ ಜ್ಯೋತಿ ನೀತಿಯಿಂದ ಒಳಗೆ ಬಾ ನೀತಿಯಿಂದ ಒಳಗೆ ಬಾ ಗೃಹಿಣಿಯಾಗಿ ಬಾ ಸದುವಿನಯವೇ ಬಾಳ ಉಸಿರು ಸದುವಿನಯವೇ ಬಾಳ ಉಸಿರು ಭಾಮೆ ನಿನ್ನ ಬದುಕು ಹಸಿರು ಇದುವೇ ಗೃಹಿಣಿಯ ಬಗೆಸರು ಇದುವೇ ಗೃಹಿಣಿಯ ಬಗೆಸರು ಮದುವೆಯಾಗಿ ಒಳಗೆ ಬಾ ಮದುವೆಯಾಗಿ ಒಳಗೆ ಬಾ ಗೃಹಿಣಿಯಾಗಿ ಬಾ ಕರುಣಿಲತೆಯ ಹೂವ ಮುಡಿದು ಕರುಣಿಲತೆಯ ಹೂವ ಮುಡಿದು ತರುಣಿ ಬಾಗಿಲೊಳಗೆ ಬಾ ತರುಣಿ ಬಾಗಿಲೊಳಗೆ ಬಾ ಗೃಹಿಣಿಯಾಗಿ ಬಾ ಗೃಹಿಣಿಯಾಗಿ ಬಾ ಗೃಹಿಣಿಯಾಗಿ ಬಾ